ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಉದುರು ಜುಣಕ ಅಥವಾ ಪಿಟ್ಲ ಅಂತ ಹೇಳ್ತಾರೆ, ಅದನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಸಿಂಪಲ್ಲು. ನಮ್ಮ ರೆಸಿಪಿಗಳೆಲ್ಲ ಅದರ ಅಷ್ಟೇ ರುಚಿ. ರೊಟ್ಟಿ ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಈ ರೊಟ್ಟಿ ಮಾಡಿದ ಚಪಾತಿ ಮಾಡಿದ ತವಾದ ಮೇಲೆ ಇದಕ್ಕೆ ತವಾ ಜುಣಕ ಅಂತಲೂ ಹೇಳ್ತಾರೆ. ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಹಂಗೆ ಇದಕ್ಕೆ ಬರೀ ಈರುಳ್ಳಿನೂ ಬಳಸ್ಬೋದು ಅಥವಾ ಬೆಳ್ಳುಳ್ಳಿನೂ ಬಳಸ್ಬೋದು. ಅದೆಲ್ಲ ಚಟ್ಪಟ್ ಸಿಡ್ದದ್ದನ್ನು ಈರುಳ್ಳಿ ಹಾಕ್ಕೊರಿ. ಈರುಳ್ಳಿ ಹಾಕ್ಕೊಂಡು ಚಂದಂಗೆ ಫ್ರೈ ಮಾಡ್ಕೊರಿ. ಭಾರಿ ಮಸ್ತ್ ಆಕೈತ್ರಿ. ಇದನ್ನೆಲ್ಲರ ಹೊರಗಡೆ ಟೂರ್ ಗೀರ್ ಹೊಂಟಾಗ 4-5 ದಿವಸ ಇಟ್ಕೊಂಡು ತಿನ್ನೋಕ್ಕೂ ಏನಾಗಲ್ಲ. ಆವಾಗ ಬರೀ ಬೆಳ್ಳುಳ್ಳಿ ಮಾತ್ರ ಬೆಳೆಸ್ಬೇಕು. ಈಗ ಕರಿಬೇವು ಹಾಕಿದೆ. ಇಷ್ಟು ಕರಿಬೇವು ಹಾಕಿ ಅಷ್ಟು ಬೇಯುವಂಗೆ ಉಳ್ಳಾಗಡ್ಡಿ ಒಂಚೂರು ಬ್ರೌನ್ ಕಲರಿಗೆ ಬರಲಿ. ಆ ಬೆಳ್ಳುಳ್ಳಿನ ಹಾಕಿದೆ. ಇದಕ್ಕೆ ಇದಕ್ಕೂ ಕೂಡ ಹುಣಸೆ ಹಣ್ಣಿನ ರಸ ಬೇಕು. 1-2 ಸ್ಪೂನಷ್ಟು ಹುಣಸೆ ಹಣ್ಣಿನ ರಸ ಹಾಕಿರಿ. ಉಪ್ಪು ಬೆಲ್ಲ ಹಾಕಿರಿ. ಚೆನ್ನಾಗೆ ಮಿಕ್ಸ್ ಮಾಡಿರಿ. ಅದರಲ್ಲಿ ನೀರಿನ ಅಂಶ ಹೋಗೋ ತನಕ ಬಿಡ್ರಿ. ಒಂಚೂರು ಆಯಿಲ್ ಬಿಡೋ ತನಕ. ವಿಡಿಯೋ ನೋಡ್ತಾ ಇರೋರು ನೀವು ಯಾವ ರೀತಿ ಉದುರು ಜುಣಕ ಮಾಡ್ತೀರಿ ಕಮೆಂಟ್ ಮಾಡಿರಿ. ಹಾಗೆ ಇಷ್ಟ ಆದರೆ ಬೇರೆಯವ್ರಿಗೂ ಶೇರ್ ಮಾಡಿರಿ. ಇಲ್ಲಿ ಖಾರದ ಪುಡಿ, ಸಾರಿನ ಪುಡಿ ಹಾಕ್ಕೊಂಡ್ರೂ ತೊಂದರೆ ಇಲ್ಲ. ಅರಿಶಿನೂ ಹಾಕ್ಬೇಕ್ರಿ. ಇಲ್ಲಿ ನೋಡ್ರಿ, ಅದು ಎಷ್ಟು ಹಿಡಿಯುತ್ತೋ ಅಷ್ಟು ಕಡಲೆ ಹಿಟ್ಟನ್ನು ಉದುರಿಸ್ಕೊಂಡು ಚೆನ್ನಾಗಿ ಅದ್ರ ಉದುರಾಗೋವರೆಗೂ ಏನು ಮಾಡಬೇಕು ಅಂದರೆ ತಿರುಗಿಸ್ಬೇಕು. ಇದನ್ನು ಒಂದು ಹೊತ್ತಿನ ಊಟಕ್ಕಾಗಿ ಮಾಡ್ಕೊಂಡಿರೋದು. ಸ್ವಲ್ಪ ಹಿಟ್ಟನ್ನು ಕಡಿಮೆ ಹಾಕಿದೆ. ಹುಳಿ ಖಾರ ಸಖತ್ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.